ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ಶಿವಲಿಂಗಕ್ಕೆ 3 ದಳದ ಬಿಲ್ವಪತ್ರೆ, 3 ಗೆರೆಯ ವಿಭೂತಿಯನ್ನ ಹಚ್ಚೋದ್ರ ಹಿಂದಿನ ರಹಸ್ಯವೇನು ಅನ್ನೋದನ್ನ ತಿಳ್ಕೊಂಡಿದ್ವಿ. ನಾವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸುಂದರವಾದ ಘಮಘಮಿಸುವ ಹೂವುಗಳನ್ನೇ ಅಲ್ವಾ ಅರ್ಪಿಸೋದು. ಆದರೆ ಶಿವನ ವಿಷಯದಲ್ಲಿ ಇದು ಸ್ವಲ್ಪ ಬೇರೆ. ಯಾಕಂತೀರಾ? ಯಾಕಂದ್ರೆ ಸುಗಂಧವೇ ಇಲ್ಲದ ಎಕ್ಕೆ ಹೂವು ಮತ್ತು ವಿಷಕಾರಿ ಅಂತ ಹೇಳಲಾಗುವ ದತ್ತೂರಿ ಗಿಡವನ್ನ ಪರಮಾತ್ಮ ಶಿವನಿಗೆ ಅರ್ಪಿಸಲಾಗುತ್ತೆ. ಯಾಕಿರಬಹುದು ಹೀಗೆ? ಬನ್ನಿ, ಈ ಆಚರಣೆಯ ಹಿಂದಿನ ಆಳವಾದ ಆಧ್ಯಾತ್ಮಿಕ ರಹಸ್ಯವನ್ನ ಇವತ್ತು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ನಾವು ಎಕ್ಕೆ ಹೂವಿನ ಬಗ್ಗೆ ಮಾತಾಡೋಣ. ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿ ಕಾಣೋ ಈ ಹೂವಿನಲ್ಲಿ ಅಂಥದ್ದೇನದೇ ವಿಶೇಷ? ಎಕ್ಕೆ ಹೂವಿನ ಒಂದು ಮುಖ್ಯವಾದ ಗುಣ ಅಂದ್ರೆ, ನಾವು ಪೂಜೆಗೆ ಬಳಸೋ ಬೇರೆ ಹೂವುಗಳ ಥರ ಇದಕ್ಕೆ ಯಾವುದೇ ಸುಗಂಧ ಅಂದ್ರೆ ಪರಿಮಳನೇ ಇರೋದಿಲ್ಲ. ಆಶ್ಚರ್ಯ ಅಂದ್ರೆ ಇದೇ ಗುಣವೇ ಅದರ ಆಳವಾದ ಸಾಂಕೇತಿಕ ಅರ್ಥಕ್ಕೆ ಕಾರಣವಾಗಿದೆ. ನೋಡಿ, ಇಲ್ಲಿದಾನ್ ಅಸಲಿ ವಿಷಯ ಇರೋದು. ಈ ಸುಗಂಧ ಇಲ್ಲದ ಹೂವು ಯಾವುದೇ ವಿಶೇಷವಾದ ಸದ್ಗುಣಗಳಿಲ್ಲದ, ಅಂದ್ರೆ ಗುಣರಹಿತ ಮನುಷ್ಯಾತ್ಮವನ್ನ ಪ್ರತಿನಿಧಿಸುತ್ತೆ. ಅಯ್ಯೋ, ಇದು ಕೆಟ್ಟದು ಅಂತಲ್ಲ, ಬದಲಿಗೆ ಯಾವುದೇ ದೈವಿ ಗುಣಗಳಿಂದ ಇನ್ನೂ ತುಂಬಿಲ್ಲದ ಒಂದು ರೀತಿ ಖಾಲಿ ಸ್ಲೇಟ್ ಇದ್ದಾಗೆ ಆ ಸ್ಥಿತಿಯನ್ನ ಇದು ಸೂಚಿಸುತ್ತೆ. ಇದರ ಸಂಕೇತವಾಗಿಯೇ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪನಾದ ಪರಮಾತ್ಮ ಶಿವ ಕಲಿಯುಗದ ಕೊನೆಯಲ್ಲಿ ಇಂಥ ಗುಣರಹಿತ ಆತ್ಮಗಳಿಗೆ ಜ್ಞಾನದ ಶಿಕ್ಷಣವನ್ನ ನೀಡಿ ಅವರನ್ನ ದೇವಾತ್ಮರನ್ನಾಗಿ ಪರಿವರ್ತಿಸ್ತಾನೆ. ಆ ಒಂದು ಮಹಾನ್ ಪರಿವರ್ತನೆಯ ಸಂಕೇತವಾಗಿಯೇ ಈ ಎಕ್ಕೆ ಹೂವನ್ನು ಅರ್ಪಿಸಲಾಗುತ್ತೆ. ಸರಿ, ಎಕ್ಕೆ ಹೂವಿನ ಕಥೆ ಆಯ್ತು. ಈಗ ಇನ್ನೊಂದು ಅರ್ಪಣೆ ಕಡೆಗೆ ಬರೋಣ. ಅದುವೇ ದತ್ತೂರಿ. ಇದು ಎಕ್ಕೆ ಹೂವಿಗಿಂತ ಪೂರ್ತಿ ಡಿಫ್ರೆಂಟ್. ಇದಕ್ಕೆ ವಿಷಕಾರಿ ಗುಣ ಇದೆ. ಹಾಗಾದ್ರೆ ವಿಷದ ಗಿಡವನ್ನ ದೇವರಿಗೆ ಯಾಕರ್ಪಿಸ್ತಾರೆ? ಏನಿದ್ರ ಅರ್ಥ? ದತ್ತೂರಿ ಒಂದು ವಿಷಕಾರಿ ಸಸ್ಯ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಮನುಷ್ಯರಿಗೆ ಹಾನಿ ಮಾಡುವ ಗುಣ ಇರೋ ಇದೇ ಗಿಡ ನಮ್ಮೊಳಗಿರೋ ನಕಾರಾತ್ಮಕ ಗುಣಗಳ ಒಂದು ಅತ್ಯಂತ ಬಲವಾದ ಸಂಕೇತವಾಗಿದೆ. ಅಂದ್ರೆ ಈ ಗಿಡ ಮನುಷ್ಯಾತ್ಮದಲ್ಲಿರುವ 5 ವಿಕಾರಗಳೆಂಬ ವಿಷವನ್ನ ಪ್ರತಿನಿಧಿಸುತ್ತೆ. ಅವು ಯಾವ್ಯಾವಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಈ 5 ವಿಕಾರಗಳು ಆತ್ಮದ ನಿಜವಾದ ಸ್ವರೂಪವನ್ನ ಮುಚ್ಚಿಹಾಕಿ ನಮ್ಮನ್ನ ದುಃಖಕ್ಕೆ ತಳ್ತವೆ. ನೋಡಿ, ಪುರಾಣಗಳಲ್ಲಿ ಬರುವ ಅಜಾಮಿಳನ ಕಥೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಈ ಥರ ವಿಕಾರಗಳಿಂದ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ ಆತ್ಮಗಳನ್ನು ಕೂಡ ಪರಮಪಿತ ಪರಮಾತ್ಮ ಶಿವ ಪರಿವರ್ತನೆ ಮಾಡ್ತಾನೆ. ಅವರನ್ನ ದೇವಿ ದೇವತೆಗಳನ್ನಾಗಿ ಮಾಡ್ತಾನೆ. ಇದರ ಅರ್ಥ ಏನು ಗೊತ್ತಾ? ನಮ್ಮಲ್ಲಿ ಎಷ್ಟೇ ಕೆಟ್ಟ ಗುಣಗಳಿದ್ರೂ ನಾವು ಶಿವನಿಗೆ ಶರಣಾದರೆ ಬದಲಾವಣೆ ಖಂಡಿತ ಸಾಧ್ಯ. ಇದೇ ನೋಡಿ ದತ್ತೂರಿ ಅರ್ಪಣೆಯ ಹಿಂದಿರೋ ಅಸಲಿ ಅರ್ಥ. ಹಾಗಾದ್ರೆ ಈ ಎಕ್ಕೆ ಹೂವು ಮತ್ತೆ ದತ್ತೂರಿ ಈ 2 ಅರ್ಪಣೆಗಳನ್ನ ಒಟ್ಟಿಗೆ ನೋಡ್ದಾಗ ನಮಗೇನರ್ಥ ಆಗುತ್ತೆ? ಇದು ಸುಮ್ಮನೆ ಒಂದು ಪೂಜಾವಿಧಿ ಅಲ್ಲ, ಬದಲಿಗೆ ಇದು ಶರಣಾಗತಿಯ ಮೂಲಕ ನಡೆಯುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪರಿವರ್ತನೆ ಅಂತಾನೆ ಹೇಳ್ಬೋದು. ಇಲ್ಲಿ ನಡೆಯೋದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ವಿನಿಮಯ. ಫಸ್ಟ್ ಸ್ಟೆಪ್, ನಾವು ನಮ್ಮಲ್ಲಿರುವ ಗುಣರಹಿತ ಸ್ಥಿತಿಯನ್ನ ಅಂದ್ರೆ ಎಕ್ಕೆ ಹೂವಿನ ಸಂಕೇತ ಮತ್ತೆ ನಮ್ಮೊಳಗಿನ ಎಲ್ಲಾ ವಿಕಾರಗಳೆಂಬ ವಿಷವನ್ನ ಅಂದ್ರೆ ದತ್ತೂರಿಯ ಸಂಕೇತ ಶಿವನಿಗೆ ಅರ್ಪಣೆ ಮಾಡ್ತೀವಿ. 2ನೇ ಹಂತದಲ್ಲಿ ಅದಕ್ಕೆ ಬದಲಾಗಿ ನಾವು ಅವರಿಂದ ಪರಿಶುದ್ಧವಾದ ಸದ್ಗುಣಗಳನ್ನ ಮತ್ತು ಯಾವುದೇ ವಿಕಾರಗಳಿಲ್ಲದ ದೈವಿ ಗುಣಗಳನ್ನ ಪಡೆದುಕೊಳ್ತೀವಿ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಚರಣೆಯ ಸಂಪೂರ್ಣ ಸಾರಾಂಶ ಏನಪ್ಪಾ ಅಂದ್ರೆ, ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಗುಣಗಳು, ವಿಕಾರಗಳನ್ನ ಶಿವನ್ಗೆ ಕೊಟ್ಟು ಪ್ರತ್ಯೇಕಿಯಾಗಿ ಅವನಿಂದ ಸದ್ಗುಣಗಳನ್ನ, ದೈವಿ ಗುಣಗಳನ್ನ ಪಡ್ಕೊಳ್ಳೋದು. ಇದು ಶರಣಾಗತಿ ಮತ್ತು ಸಂಪೂರ್ಣ ಪರಿವರ್ತನೆಯ ಒಂದು ತುಂಬಾನೇ ಸುಂದರವಾದ ಪ್ರಕ್ರಿಯೆ. ಮುಂದಿನ ಸಂಚಿಕೆಯಲ್ಲಿ ಶಿವಲಿಂಗದ ಮೇಲೆ ಧಾರಾಪಾತ್ರೆಯನ್ನು ಏಕೆ ಇಟ್ಟಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.